ಹಾಯ್ ಎಲ್ರಿಗೂ ನಮಸ್ಕಾರ. ಬಿಂದಾಸ್ ಪಾರುಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಟೈಮ್ ಇಲ್ಲ ಆದರೂ ಒಂದೊಂದು ವಿಡಿಯೋನ ಶೇರ್ ಮಾಡ್ಕೊಳ್ತಿದ್ದೀನಿ. ಈ ಒಂದು ಹಳೆ ವಿಡಿಯೋ, ನಾವೊಂದು ಟ್ರಾವೆಲ್ ಹೋಗಿದ್ವಿ. ಆ ಟ್ರಾವೆಲ್ ವಿಡಿಯೋನ ಶೇರ್ ಮಾಡಿರಲಿಲ್ಲ. ಒಂದು ಟೈಮ್ ಬಂದಾಗ ಶೇರ್ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೆ. ಬಟ್ ಇವಾಗ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ಒಂದು ಟೈಮ್ ಬಂದಿದೆ. ಹಾಗಾಗಿ ಇದು ಜೋಗಕ್ಕೆ ಹೋಗಿದ್ವಿ ನಾವು ಫ್ಯಾಮಿಲಿ ಸಮೇತ. ಇದೆಲ್ಲ ಪ್ಲ್ಯಾನ್ನ ಮಕ್ಕಳಿಗೆ ರಜೆ ಇತ್ತು, ಮಕ್ಕಳಿಗೆಲ್ಲ ಮನೇಲಿ ರಜೆ ಇತ್ತು. ಇವ್ರನ್ನೆಲ್ಲ ಒಂದು ಕಡೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗಬೇಕು, ಒಂದೇನಾದರೂ ಪ್ಲೇಸ್ ತೋರಿಸ್ಬೇಕು, ಅದು ಅವ್ರಿಗೆ ನೆನಪಿರುತ್ತೆ ನಾವು ಜೋಗ ಹೋಗಿದ್ವಿ ಅಂತ ಹೇಳಿ. ಹಾಗಾಗಿ ನಾನೇ ಪ್ಲ್ಯಾನ್ ಮಾಡಿದ್ದು ಅವನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಅಂದರೆ ಯಾವತ್ತು ಹೋಗಬೇಕು ಅಂತಿಲ್ಲ, ನಾನು ಬೆಂಗಳೂರಿಂದ ಊರಿಗೆ ಹೋದಾಗ ಗಾಡಿ ಮಾಡಿಸ್ಕೊಂಡು ರೆಡಿಯಾಗಿ ಹೊರಟ್ವಿ. ಬಟ್ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಜೋಗ ಹೊರಟಿದ್ದು. ಜೋಗಕ್ಕೆ ಇವ್ರು ಯಾರು ಕೆಲವೊಬ್ಬರು ನೋಡಿರಲಿಲ್ಲ, ನಾನಂತೂ ನೋಡಿದ್ದೆ ಸುಮಾರು ಸರಿ. ಫ್ರೆಂಡ್ಸ್ ಜೊತೆ ತುಂಬ ಸರಿ ಹೋಗಿದ್ದೀನಿ ದೇವಸ್ಥಾನಕ್ಕೆ. ಇವ್ರು ನೋಡಿಲ್ಲ ಅಂತ ಹೇಳಿ ಜೋಗಕ್ಕೆ ಹೋದ್ವಿ. ಜೋಗ ಎಲ್ಲ ನೋಡ್ಕೊಂಡ್ವಿ. ಜೋಗ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ. ಅದಾದಮೇಲೆ ಜೋಗ ನಂತರ ಎಲ್ಲಿ ಹೋಗಿದ್ವಿ ವಿಡಿಯೋನ ಅಂತ ಶೇರ್ ಮಾಡಿರಲಿಲ್ಲ, ಹಾಗಾಗಿ ಶೇರ್ ಮಾಡ್ಕೊಳ್ತೀನಿ. ಜೋಗ ಅದ್ಭುತ ದೇವಸ್ಥಾನಕ್ಕೆ ಇವ್ರನ್ನ ದರ್ಶನಕ್ಕೆ ಅಂತ ತಗೊಂಡು ಹೋದೆ. ಅದು ಯಾವುದು ಅಂದರೆ ಶ್ರೀ ಪದ್ಮಾವತಿ ವಡನ್ಬೈಲು. ಈ ಒಂದು ದೇವಸ್ಥಾನದ ಬಗ್ಗೆ ನಾವು ಯೂಟ್ಯೂಬಲ್ಲಿ ತುಂಬ ನೋಡಿದ್ವಿ, ತುಂಬಾ ನೋಡ್ತಾ ಇದ್ದೆ. ಬಟ್ ಅಂದ್ಕೊಳ್ತಾ ಇದ್ದೆ ಹೋದರೆ ಜೋಗ ಕಡೆ ಹೋದರೆ ಇದನ್ನು ತೋರಿಸ್ಕೊಂಡು ಬರಬೇಕು ಅಂತ ಹೇಳಿ. ಹೇಗೂ ಫ್ಯಾಮಿಲಿಯವರು ಎಲ್ಲರೂ ಹೋಗಿದ್ವಲ್ಲ, ಅಲ್ಲಿಂದ ನಿಯರ್ ಅಂತ ಹೇಳಿ ಕೇಳಿಕೊಂಡು ಮತ್ತು ಆ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ವಿ. ಕೆಲವೊಬ್ಬರಿಗೆ ಹುಷಾರಿರಲಿಲ್ಲ ಮನೆಯಲ್ಲಿ, ತುಂಬಾ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹೇಗೂ ಇಲ್ಲೇ ಬಂದಿದ್ವಲ್ಲ, ನೋಡ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೋದೆ. ಅವರಿಗೂ ಒಂದು ನೆನಪಿರುತ್ತೆ ಈ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿ. ಹಾಗಾಗಿ ವಡನ್ಬೈಲು ಶ್ರೀ ಬಳೆ ಪದ್ಮಾವತಿ ವಡನ್ಬೈಲು ದೇವಸ್ಥಾನಕ್ಕೆ ಬಂದ್ವಿ ನೋಡಿ. ಅಮ್ಮನ ದೇವಸ್ಥಾನಕ್ಕೆ ಅಂದ್ಕೊಂಡ್ರೆ ದೇವಿನೇ ಕರ್ಸ್ಕೊಳ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಅಂದ್ಕೊಂಡಿದ್ದೆ ನಾನು ಕೂಡ ಹೋಗಬೇಕು ಅಂತ. ಬಟ್ ಅಲ್ಲಿಗೆ ಹೋದ್ವಿ. ಹೋಗಿ ಕಾಲೆಲ್ಲ ತೊಳ್ಕೊಂಡು ಈ ರೀತಿ ನೋಡಿ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಒಂದು ಕಾಡಿನ ಮಧ್ಯೆ ದೇವಸ್ಥಾನ ಇಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ಎಲ್ಲ ದೇವರಿಗೂ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಮುಕ್ತಿನಾಗ ನೋಡಿ, ಯಾರಾದರೂ ಸರ್ಪದೋಷ ಇರೋಂಥವ್ರು ಬಂದು ಕೂಡ ಸರ್ಪದೋಷ ನಿವಾರಣೆ ಕೂಡ ಮಾಡ್ಕೊಳ್ಬೋದು ಅಭಿಷೇಕ ಮಾಡಿಸೋದ್ರಿಂದ. ಅಂದರೆ ಯಾರಿಗೆ ದೋಷ ಇದೆಯೋ ಅವರೆಲ್ಲ ಇಲ್ಲಿ ಸರ್ಪದೋಷ ನಿವಾರಣೆ ಕೂಡ ಮಾಡಿಸ್ಕೊಳ್ಬೋದು. ಹಾಗೆ ಮಕ್ಕಳು ಆಗದೆ ಇರೋಂಥವ್ರು ಹರಕೆ ತೀರ್ಸೋಕೆ ಅಂತ ಹೇಳಿ ಇಲ್ಲಿ ಕೂಡ ಇದೆ. ಅದಾದಮೇಲೆ ನಾವು ಅಲ್ಲಿ ಕೇಳಿಸ್ಕೋಬೇಕು. ಫಸ್ಟು ಕೇಳಿಸ್ಕೊಂಡು ಏನು ಸಮಸ್ಯೆ ಇದೆ, ಏನು ಪರಿಹಾರ ಮಾಡಿಕೊಡ್ಬೇಕು, ಏನು ಹರಕೆ ಕಟ್ಕೊಳ್ಳೋದು ಅಷ್ಟೇ ಅಲ್ಲಿರೋದು. ಹಾಗಾಗಿ ನಾವು ಕೇಳಿಸ್ಕೊಂಡ್ವಿ. ಅವರು ಪರಿಹಾರಕ್ಕೆ ಹೀಗೀಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಅದಾದಮೇಲೆ ಬಳೆ ಪದ್ಮಾವತಿ ಅಮ್ಮನ ನೋಡೋದಕ್ಕೆ ಅಂತ ಬಂದ್ವಿ. ನೋಡಿ ಅಡಿಕೆ ತೋಟ ಎಷ್ಟು ಚೆನ್ನಾಗಿದೆ. ದೇವಸ್ಥಾನ ಅಂದರೆ ತುಂಬ ಕಡೆ ಎಲ್ಲ ಕಡೆಯಿಂದ ಜನ ಬರ್ತಾಯಿದ್ರು ಅಮ್ಮನ ನೋಡೋದಕ್ಕೆ. ಬಳೆ ಪದ್ಮಾವತಿ ಬಳೆಯಲ್ಲೇ ಇದೆ, ಹರಕೆ ಏನೂ ಇಲ್ಲ, ಬಳೆ ಕೊಡ್ತೀವಿ ಅಂತ ಹೇಳ್ಕೊಡೋದಷ್ಟೇ. ಬಟ್ ಅದ್ಭುತ ಆಶ್ಚರ್ಯನೇ ಅನಿಸುತ್ತೆ. ತುಂಬ ಜನ ಬಂದಿದ್ದರು ಎಲ್ಲೆಲ್ಲ ಕಡೆ, ತುಂಬ ಕಡೆ. ಇಲ್ಲಿ ಹೆಚ್ಚಾಗಿ ಬರೋದು ಮಕ್ಕಳಾಗದೇ ಇರೋಂಥವ್ರು. ಇದೆ ನೋಡಿ ಅಮ್ಮ ಬಳೆ ಶ್ರೀ ಪದ್ಮಾವತಿ ಅಮ್ಮನವರು, ಬಳೆ ಪದ್ಮಾವತಿ ಹುತ್ತ ನೋಡಿ. ಆ ಹುತ್ತದ ಮೇಲೆ ಎಲ್ಲ ಹಸಿರು ಬಳೆಗಳನ್ನು ಇಟ್ಟಾರೆ. ಬಟ್ ನಾವೇನಾದರೂ ಪರಿಹಾರಕ್ಕೆ ಬಳೆ ಕೊಡ್ತೀವಿ ಅಂತ ಹೇಳ್ಕೊಂಡು ಬರೋದಷ್ಟೇ. ನಮ್ಮ ಮನೆಯಲ್ಲೂ ಅವ್ರಿಗೆ ಫಸ್ಟ್ ಕೇಳಿದಾಗ ಹೇಳ್ತಾರೆ, ಈ ಥರ ಸಮಸ್ಯೆ ಇದೆ, ಈ ಸಮಸ್ಯೆಗೆ ಹಿಂಗೆ ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗಿ ಅಂತ. ನಮ್ಗೆ ಕೂಡ ಇದ್ದಿದ್ದಾಗೆ ಹೇಳಿದ್ರು. ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್ಗೆ ತುಂಬ ಮಕ್ಕಳಾಗಿರಲಿಲ್ಲ, ಅಂದರೆ ತುಂಬ ವರ್ಷ ಏನಾಗಿಲ್ಲ, ಆದರೂ ಕೂಡ ಸಮಸ್ಯೆ ಆಗ್ತಾಯಿತ್ತು ಆರೋಗ್ಯದಲ್ಲಿ. ಅದನ್ನು ಅವ್ರು ಹೇಳಿದ್ರು ಈ ಅವ್ರು ಹೇಳಿದ ಟೈಮು ಅಂದರೆ ಇಷ್ಟು ತಿಂಗಳಾದಮೇಲೆ ಫಲ ಕೊಡುತ್ತೆ ಅಂತ ಹೇಳಿ. ಅದೇ ಹಾಗೆ ಆಗಿದೆ ನಮ್ಮ ಮನೇಲಿ ಕೂಡ. ತುಂಬ ಖುಷಿ ಆಯಿತು. ಇಲ್ಲಿ ಹೆಚ್ಚಾಗಿ ಬರೋದೇ ಮಕ್ಕಳಾಗದೇ ಇರೋರು. ಒಂದು ಸಾರಿ ಹೋಗಿ ಬಂದರೆ ಅಮ್ಮನವರ ಒಂದು ದರ್ಶನದಿಂದ ಆಗ್ಬೋದು. ನಮ್ಮ ಮನೇಲಿ ಕೂಡ ನಡೆದಿದೆ. ಹಾಗಾಗಿ ಈ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ತುಂಬಾ ಮಳೆ ಬರ್ತಾ ಇತ್ತು. ತುಂಬ ಕಡೆಯಿಂದ ಜನ ಬರ್ತಾರೆ, ಹೆಣ್ಮಕ್ಳು ಹೋಗಿ ಬರ್ಬೋದು ಇಲ್ಲಿ ಭೂತಪ್ಪನ ನೋಡೋದಕ್ಕೆ ಅಂತ ಹೇಳಿ ಹೊರಟಿದ್ವಿ ನಾವು. ಹಾಗೆ ಬಳೆ ಪದ್ಮಾವತಿ ನೋಡಿಕೊಂಡು ಇಲ್ಲಿ ನಮಗೆ ಪ್ರಸಾದವಾಗಿ ಬಳೆ ಕೊಡ್ತಾರೆ. ಈ ಬಳೆನಿಟ್ಟು ಪೂಜೆ ಮಾಡಬೇಕು, ಇಲ್ಲ ಬಳೆನಾದರೂ ಹಾಕ್ಕೋಬೇಕು. ನಾವು ಕೂಡ ಹರಕೆ ತೀರಿಸೋದು ಬಳೆನೇ, ನಮಗೆ ಕೂಡ ಪ್ರಸಾದವಾಗಿ ಸಿಗೋದು ಬಳೆನೇ. ಅದ್ಭುತ ಅನಿಸುತ್ತೆ, ಬಟ್ ಮಿರಾಕಲ್ಲು ಅನಿಸುತ್ತೆ. ನಮ್ಮ ಮಳೆ ಬರ್ತಾಯಿತ್ತು. ಮಳೆಯಲ್ಲೇ ಇಲ್ಲಿ ಭೂತಪ್ಪ ಇದೆ. ಏನಾದರೂ ವಾಮಾಚಾರ ಮಾಡಿದರೆ, ಯಾರಾದರೂ ದುಡ್ಡು ಕೊಟ್ಟಿಲ್ಲ ಅಂದರೆ ಚೀಟಿ ಬರೆದಿಟ್ಟು ಅಥವಾ ಬೂದು ಕುಂಬಳಕಾಯಿ ಹರಕೆ ತೀರಿಸ್ತೀವಿ ಅಂತ ಅಂದ್ಕೊಂಡು ಬಂದರೆ ಅದಾಗುತ್ತೆ ಅಂತ ಹೇಳಿ ಇಲ್ಲಿ ಸುಮಾರು ಜನ ಮಾಡ್ತಾಯಿದ್ರು. ನಾವು ಅಷ್ಟೇ ನೋಡಿಕೊಂಡು ಆಶೀರ್ವಾದ ತಗೊಂಡು ಬಂದು ಕೂತ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ಖುಷಿ ಆಯಿತು. ಆ ಒಂದು ಸ್ಥಳದಲ್ಲಿ ಕಾಡಲ್ಲಿ ಹೋಗಿ ಇಷ್ಟು ಚೆನ್ನಾಗಿ ಅಲ್ಲಿಗೆ ಜನನ ಭಕ್ತಾದಿಗಳು ಅಷ್ಟೊಂದು ಜನ ಎಲ್ಲ ಕಡೆಯಿಂದ ಬರ್ತಾರೆ ಅಂದರೆ ಅದರ ವಿಶೇಷ ಇನ್ನೂ ಅದ್ಭುತ. ಅದಾದಮೇಲೆ ನಾವು ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ತುಂಬ ಜನ ಕ್ಯೂವಲ್ಲಿ ನಿಂತ್ಕೊಳ್ಬೇಕು. ಊಟ ಕೂಡ ಸಿಕ್ತು. ಮಧ್ಯಾಹ್ನದ ಪ್ರಸಾದ ಎಲ್ಲ ಥರ ವ್ಯವಸ್ಥೆನೂ ಇದೆ, ಏನೂ ವ್ಯವಸ್ಥೆ ಇಲ್ಲ ಅನ್ನೋ ಹಾಗಿಲ್ಲ. ಯಾರಾದರೂ ಹೋಗಿ ಬಂದಿಲ್ಲ ಅಂದರೆ ಹೋಗಿ ಬನ್ನಿ. ಯಾರಾದರೂ ಮಕ್ಕಳಾಗಿಲ್ಲ ಅಂತ ಕೊರುವಂಥ ದಂಪತಿಗಳು ಒಂದು ಸರಿ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ನನ್ನ ಒಂದು ನಂಬಿಕೆ, ಸಜೆಷನ್ ಅಷ್ಟೇ. ಯಾಕೆಂತ ಹೇಳಿದ್ರೆ ನಮ್ಮ ಮನೇಲೂ ಕೂಡ ನಡೆದಿದೆ. ಅವರು ಹೇಳಿದ ಟೈಮಿಗೆ ಈ ವರ್ಷ ನಮ್ಮ ಮನೇಲಿ ಒಂದು ಮಗು ಆಗಿದೆ. ಹಾಗಾಗಿ ವಿಶೇಷ ಅನಿಸುತ್ತೆ. ಒಂದು ಮುಗಿಸ್ಕೊಂಡು ಸಂಜೆ ಆಯಿತು, ನಾವು ಹೊರಟ್ವಿ. ಅದಾದಮೇಲೆ ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ತುಂಬ ಲೇಟ್ ಆಯಿತು, ಅಂದರೆ ಖುಷಿ ಆಯಿತು. ಎಲ್ಲರನ್ನೂ ಫ್ಯಾಮಿಲಿ ಸಮೇತ ಅವ್ರನ್ನೆಲ್ಲ ಒಂದು ಸ್ಥಳ 2 ಸ್ಥಳಗಳನ್ನು ತೋರಿಸ್ಕೊಂಡು ಬಂದೆ ಅಂತ. ಹೇಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಮಸ್ಯೆಯಲ್ಲಿರ್ತೀರೋ ಒಂದು ಸರಿ ಹೋಗಿ ಬನ್ನಿ. ಇದೇ ನೋಡಿ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲಿ ಇವಳಿಗೆ ಹೇಳಿದ್ದು. ಅದಾದಮೇಲೆ ಅವ್ರು ಏನು ಹೇಳಿದ್ರು ಅಷ್ಟೇ ತಿಂಗಳಿಗೆ ಅವಳು ಕನ್ಸೀವ್ ಆದಳು ಕೂಡ ಬಳೆ ಪದ್ಮಾವತಿ ದೇವಸ್ಥಾನದಲ್ಲಿ ಹೇಳಿದ ಒಂದು ಟೈಮಿಗೆ. ಅದಾದಮೇಲೆ ಮಗು ಕೂಡ ಆಗಿದೆ. ಹಾಗಾಗಿ ಈ ವಿಡಿಯೋನ ನನಗೆ ಸತ್ಯ ಅನಿಸಿದ್ದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಳೆ ಪದ್ಮಾವತಿಗೆ ಹೋಗಿ ಬಂದಮೇಲೆ ನಡೆದಿರೋ ಅಂಥ ಒಂದು ಸಿಹಿ ಸುದ್ದಿ. ಹಾಗಾಗಿ ದೇವಿಯ ಆಶೀರ್ವಾದದಿಂದ ಈ ಒಂದು ಸಿಹಿ ಸುದ್ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಯಾರೆಲ್ಲ ಹೋಗಿಲ್ವೋ ಹೋಗಿ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಒಂದು ಪ್ರಸಾದ ನಮಗೆ ಹರಕೆಯನ್ನು ತೀರಿಸ್ಬೇಕು. ಮತ್ತೊಂದು ಸರಿ ಹೋದಾಗ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ.